ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಮುಂದಿನ ಕಾಲೇಜು, ಈಗ ನೆಕ್ಸ್ಟ್ ಕಾಲೇಜು, ಇಲ್ಲಿಯವರೆಗೆ ಕೂಡ ಟಾಪ್ ಕಾಲೇಜಸ್ಗಳ ಬಗ್ಗೆ ರಿವ್ಯೂಸನ್ನು ಕೊಟ್ಟಿದ್ದೇನೆ. ಇನ್ನು ಮುಂದಿನ ಕಾಲೇಜ್ಗಳ ಬಗ್ಗೆ ರಿವ್ಯೂಸನ್ನು ಕೊಡ್ತಾ ಇದ್ದೇನೆ. ಆ ರಿವ್ಯೂಸನ್ನು ಕೊಡಲಿಕ್ಕೂ ಮುಂಚೆ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾವು ಏಕಲವ್ಯ 2024 ಅಂತ ಪರ್ಸನಲ್ ಗೈಡೆನ್ಸನ್ನು ಮಾಡ್ತಾ ಇದ್ದೇವೆ. ಇದು ಆಲ್ರೆಡಿ ಈಗ ಪರ್ಸನಲ್ ಗೈಡೆನ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ ನಾವು. ಯಾವ ರೀತಿ ಅಂತ ಕೇಳಿದರೆ, ನಿಮಗೆ ಇದರಲ್ಲಿ ಎಲ್ಲ ಟಾಪ್ ಕಾಲೇಜ್ಗಳನ್ನ ಲಿಸ್ಟನ್ನು ಕೊಟ್ಟು ನಿಮ್ಮ ರ್ಯಾಂಕನ್ನು ಅಪ್ರಾಕ್ಸಿಮೇಟ್ ಪ್ರೆಡಿಕ್ಟ್ ಮಾಡ್ತೇನೆ. ಆ ರ್ಯಾಂಕಿಗೆ ಸರಿಯಾಗಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ, ನೀವು ಯಾವ ಕಾಲೇಜನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು, ಯಾವ ಬ್ರ್ಯಾಂಚನ್ನು ಫಸ್ಟ್ ಹಾಕಬೇಕು, ಯಾವ ಬ್ರ್ಯಾಂಚನ್ನು ನೆಕ್ಸ್ಟ್ ಹಾಕಬೇಕು, ಪ್ರತಿಯೊಂದು ವಿಷಯವನ್ನು ನಾವು ನಿಮಗೆ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ, ಆಯಿತಾ. ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ಅಕಾರ್ಡಿಂಗ್ ಟು ಯುವರ್ ಬ್ರ್ಯಾಂಚ್ ಪ್ರಿಫರೆನ್ಸ್, ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ. ಓಕೆ, ಯಾವ ಕಾಲೇಜ್ ಸಿಗುತ್ತೆ, ಇದು KCETಗೆ ಮಾತ್ರ ಅಲ್ಲ, ಕಾಮಿಡ್ಕಿಗೂ ಕೂಡ ಕೊಡ್ತೇವೆ, ಆಯಿತಾ. ಸೊ ಯಾರ್ಯಾರು ಈ ಒಂದು ಪರ್ಸನಲ್ ಗೈಡೆನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ, 6362324224 ಅಂತ. ಫೀಸ್ ಬಂದುಬಿಟ್ಟು 500 ರೂಪೀಸ್ ಆಗಿರುತ್ತೆ. ಇದು ಅನ್ಲಿಮಿಟೆಡ್ ಟೈಮ್. ನಿಮ್ಗೆ ಏನೇ ಡೌಟ್ಸ್ಗಳು ಬಂದರೂ ಕೂಡ ನನಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು ಎನಿ ಟೈಮು. ಅಂದರೆ ನಾನು ಒಂದು ವೇಳೆ ಕಾಲ್ ಪಿಕ್ ಮಾಡದಿದ್ರು ಕೂಡ ವಿದಿನ್ 5 ಮಿನಿಟ್ಸ್ or 10 ಮಿನಿಟ್ಸ್ ನನ್ನಿಂದ ಕಾಲ್ ಬ್ಯಾಕ್ ಬಂದೇ ಬರುತ್ತೆ. ಅಥವಾ ಮೆಸೇಜ್ ಮಾಡಿದ್ರೆ ಎನಿ ಟೈಮ್ ನಾನು ಕೂಡ ರಿಪ್ಲೈ ಮಾಡ್ತೇನೆ. ಅದಾದ ನಂತರ ನಿಮಗೆ ಒನ್ಸ್ ಆಫ್ಟರ್ KCET ರ್ಯಾಂಕ್ ಬಂದಾದ ಮೇಲೂ ಕೂಡ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ನಾವೆಲ್ಲದನ್ನು ಗೈಡೆನ್ಸ್ ಕೊಡ್ತೇವೆ ಟಿಲ್ ಯು ಗೆಟ್ ಅ ಬೆಸ್ಟ್ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಈಗ ಟಾಪ್ 60 ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟನ್ನು ಕೊಡ್ತೇನೆ. ಅದರಲ್ಲಿ ನೀವು ಯಾವ ರೀತಿ ಆರ್ಡ್ರಲ್ಲಿ ಹಾಕಬೇಕು, ಯಾವ ಆರ್ಡ್ರಲ್ಲಿ ಯಾವ ಕಾಲೇಜನ್ನು ಹಾಕಬೇಕು ಅದನ್ನು ಹೇಳ್ತೇವೆ, ಆಯಿತಾ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿರೋ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಏಕಲವ್ಯ 2024 ಅಂತ 500 ರೂಪೀಸ್ ಫೀಸು ತುಂಬ ಚೀಪಲ್ಲಿ ಮಾಡ್ತಾ ಇದ್ದಾವೆ. ಯಾಕಂತ ಕೇಳಿದ್ರೆ ಇದು ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಕೂಡ ಸಿಗಬೇಕು. ನೀವು ಆಪ್ಷನ್ ಎಂಟ್ರಿನ ಮಾಡುವಾಗ ಮಿಸ್ಟೇಕ್ಸ್ಗಳು ಮಾಡಬಾರ್ದು, ಯಾಕಂದರೆ ಆಪ್ಷನ್ ಎಂಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಾ. ಸೊ ಅದರಲ್ಲಿ ನೀವು ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಈ ಒಂದು ಇದನ್ನು ಮಾಡ್ತಾ ಇರೋದು. ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್, ಆಯಿತಾ. ಸೊ ಹಾಗೆ ಒಂದು ಇದನ್ನು ಹೇಳಬೇಕು ಸ್ಟೂಡೆಂಟ್ಸು, ಈ ಟೈಮು CET ರ್ಯಾಂಕ್ಗಳು ತುಂಬ ವೇರಿಯೇಷನ್ಸ್ಗಳಾಗ್ಲಿಕ್ಕೆ ಚಾನ್ಸ್ ಇದೆ. ದಯವಿಟ್ಟು ನಾನು ನಿಮಗೆ ಇದನ್ನು ಹೆದರಿಸ್ತಾ ಇಲ್ಲ, ಇರೋ ಫ್ಯಾಕ್ಟ್ಗಳನ್ನು ಹೇಳ್ತಾ ಇದ್ದೇನೆ ಕೇಳಿ. ವೇರಿಯೇಷನ್ಸ್ಗಳು ತುಂಬ ಆಗೋ ಚಾನ್ಸಸ್ ಇದೆ. ಯಾಕಂತ ಕೇಳಿದರೆ, ಒಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ತುಂಬ ಇನ್ಕ್ರೀಸ್ ಆಗಿದ್ದಾರೆ. ಎರಡನೇದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆದು ತುಂಬ ಸ್ಟೂಡೆಂಟ್ಸ್ಗಳ ಮಾರ್ಕ್ ಇಂಪ್ರೂವ್ಮೆಂಟ್ ಆಗಿದೆ. ಥರ್ಡ್ ಒನ್ನು CET ಅನ್ನೋದು ಕಷ್ಟ ಆಗಿದೆ ಅಲ್ವಾ. CET ಅನ್ನೋದು ಕಷ್ಟ ಆಗಿರ್ಲಿಕ್ಕೆ ಹೋಗಿ ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ ರೇಂಜ್ ಯಾವ ಬ್ರ್ಯಾಕೆಟಲ್ಲಿ ಇದೆ ಕೇಳಿದರೆ, ಸ್ವಲ್ಪ ಅಂದರೆ ನಿಮಗೆ ಮಾರ್ಕ್ಸ್ ತುಂಬ ವೇರಿಯೇಷನ್ಸ್ ಎಲ್ಲ ಆಗುತ್ತೆ ಗೊತ್ತುಂಟಾ. ಈ 50% 63-64% ಯಾರದ್ದಿದೆ ನೋಡಿ. ಓವರ್ ಆಲ್ ಆಗಿ ನೀವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 50 ಬಿಲೋ ಇದ್ದವ್ರದ್ದು ತುಂಬ ದೊಡ್ಡ ರ್ಯಾಂಕಿಗೆ ಹೋಗುತ್ತೆ ಪರ್ಸೆಂಟೇಜ್. ಓವರ್ ಆಲ್ ಪರ್ಸೆಂಟೇಜು 50 63-65% ಕೂಡ ತುಂಬ ವೇರಿಯೇಷನ್ಸ್ಗಳು ಹ್ಯೂಜಲ್ಲಿ ಆಗೋ ಚಾನ್ಸಸ್ ಇದೆ ಸ್ಟೂಡೆಂಟ್ಸ್. ಬಟ್ ನಾನು ಇದನ್ನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಚಾನ್ಸಸ್ ಇದೆ. ಸೊ ಗೆಟ್ ರೆಡಿ ಫಾರ್ ವರ್ಸ್ಟ್. ಅದೇ ಥರ ನಿಮಗೆ ಕೌನ್ಸಿಲಿಂಗಲ್ಲೂ ಕೂಡ ಕಟ್ ಆಫ್ ರ್ಯಾಂಕು ಕೂಡ ಇನ್ಕ್ರೀಸ್ ಆಗುತ್ತೆ. ಹೇಗೆ ನಿಮ್ಮ ರ್ಯಾಂಕು ಕೂಡ ಇನ್ಕ್ರೀಸ್ ಆಗುತ್ತೆ KCETಲ್ಲಿ, ಅದೇ ರೀತಿ ಕಾಲೇಜ್ಗಳ ರ್ಯಾಂಕು ಕೂಡ ಇನ್ಕ್ರೀಸ್ ಆಗುತ್ತೆ. ಆವಾಗ ನಿಮಗೆ ಅದು ಅಂಥ ಮ್ಯಾಟ್ರ್ ಅಂತ ಅನ್ಸೋದಿಲ್ಲ. ಯಾಕಂತ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಇದರಲ್ಲಿ ನೀಟ್ ರಿಜಿಸ್ಟರ್ ಆದವರಿದ್ದಾರೆ ಆ್ಯಂಡ್ ನೀಟ್ ಬರೆದವರಿದ್ದಾರೆ. ಪ್ಲಸ್ ಅಲ್ಲಿ ನಿಮಗೆ ಒಂದಿಷ್ಟು ಜನ ಅಗ್ರಿಕಲ್ಚರಿಗೆ ಹೋಗ್ತಾರೆ, ಒಂದಿಷ್ಟು ಜನ ವೆಟರ್ನರಿಗೆ ಹೋಗ್ತಾರೆ, ಒಂದಿಷ್ಟು ಜನ ಆಲ್ರೆಡಿ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಿದ್ದಾರೆ, ಒಂದಿಷ್ಟು ಜನ PESAT ಎಕ್ಸಾಮ್ ಬರೆದಿದ್ದಾರೆ, RVSAT ಬರೆದಿದ್ದಾರೆ, ಕ್ರೈಸ್ಟ್ ಯೂನಿವರ್ಸಿಟಿ, VIT ವೆಲ್ಲೋರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದರದ್ದು ಬರೆದಿದ್ದಾರೆ, ಕ್ರೈಸ್ಟ್ ಇದು ಬರೆದಿದ್ದಾರೆ. ತುಂಬ ಕಾಲೇಜ್ಗಳ ಎಂಟ್ರೆನ್ಸನ್ನು ಬರೆದು ಆಲ್ರೆಡಿ ಒಂದಿಷ್ಟು ಜನ ಜಾಯ್ನ್ ಆಗ್ಲಿಕ್ಕೆ ಹೋಗಿದ್ದಾರೆ. ಆ್ಯಂಡ್ ಅದಕ್ಕೂ ಮುಂಚೆ ನಿಮಗೆ ಕಾಮಿಡ್ಕೆ ರಿಸಲ್ಟ್ ಕೂಡ ಬರುತ್ತೆ. ಕೆಲವೊಂದಿಷ್ಟು ಜನ ಎನಿವೆ ಕಾಮಿಡ್ಕೆ ಏನೊಂದು 1 lakh ಜಾಸ್ತಿನ CETಗಿಂತ ಒಳ್ಳೆ ಕಾಲೇಜ್ ಸಿಗೋದಾದರೆ ಕಾಮಿಡ್ಕೆಗೆ ಹೋಗ್ತೇನಂತ CETನ ಡ್ರಾಪ್ ಮಾಡೋರು ಇದ್ದಾರೆ. ಸೊ ಇಲ್ಲಿ ತುಂಬ ಮ್ಯಾಟ್ರ್ಗಳು, ತುಂಬ ವಿಷಯಗಳು ಮ್ಯಾಟ್ರ್ ಆಗಿರ್ಲಿಕ್ಕೆ ಹೋಗಿ ನೀವು ಸ್ವಲ್ಪ ಯೋಚನೆ ಮಾಡಿ. ರ್ಯಾಂಕ್ ಜಾಸ್ತಿ ಬಂದರೂ ಕೂಡ ಕಟ್ ಆಫ್ ರ್ಯಾಂಕು ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬ ಇದೆ ಸ್ಟೂಡೆಂಟ್ಸ್. ಸೊ ಡಿಸಪಾಯಿಂಟ್ ಆಗಬೇಡಿ. ಓಕೆ, ಈ ಒಂದು ನಿಮ್ಮ ರ್ಯಾಂಕ್ಗಳು ತುಂಬ ವೇರಿಯೇಷನ್ಸ್ ಆಗಿದ್ರು ಕೂಡ ಲಾಸ್ಟ್ ಡೇಟಾಗೆ ಕಂಪೇರ್ ಮಾಡಿದರೆ ಈ ಟೈಮು ಅದು 50-63 50% 63-65% ತುಂಬ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇದೆ. ಅಪ್ ಟು 5,000 to 10,000 ವೇರಿಯೇಷನ್ಸ್ ಆಗ್ಬೋದು ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು 10,000. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ರ್ಯಾಂಕ್ ವೇರಿಯೇಷನ್ಸ್ ಅದು ಟೆನ್ಷನ್ ತೊಗೊಳ್ಬೇಡಿ, ಆಯಿತಾ. ಮತ್ತೊಂದು, ನಿನ್ನೆ ಬರೆದಂಥ ಸೆಕೆಂಡ್ ರಿಸಲ್ಟ್ಗಳ ಅಪ್ಡೇಟ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಅದನ್ನು PU ಬೋರ್ಡ್ ಅವರು ಇವಾಗ ಅಪ್ಡೇಟ್ ಮಾಡ್ತಾರೆ. ನಿಮ್ಮ ಅಪ್ಡೇಟೆಡ್ ರಿಸಲ್ಟನ್ನು ನಿಮ್ಗೆ ಕೊಡ್ತಾರೆ. ಓಕೆ, ಅದ್ರ ಬಗ್ಗೆನೂ ಟೆನ್ಷನ್ ತೊಗೊಳ್ಬೇಡಿ. ನಾನು PU ಬೋರ್ಡ್ ಅವರಿಗೆ ಒಂದಿಷ್ಟು ಪೇರೆಂಟ್ಸ್ಗಳು ಕಾಲ್ ಮಾಡಿ ಬಂದ ನ್ಯೂಸ್ನ ಪ್ರಕಾರ ಸೊ ಅದು ಅಪ್ಡೇಟ್ ಮಾರ್ಕ್ಸನ್ನು ತಗೊಳ್ತಾರೆ. ಸೊ ಅದ್ರ ಬಗ್ಗೆನೂ ಟೆನ್ಷನ್ ತೊಗೊಬೇಡಿ, ಆಯಿತಾ. ಸೊ ಇದಿಷ್ಟು ಕನ್ವೆ ಮಾಡಬೇಕಿತ್ತು. ಟೆನ್ಷನ್ ತೊಗೊಬೇಡಿ. ರ್ಯಾಂಕ್ ಜಾಸ್ತಿ ಬಂದರೂ ಕೂಡ ಟೆನ್ಷನ್ ತೊಗೊಬೇಡಿ. ಯಾಕಂತ ಕೇಳಿದರೆ ಕಾಂಪಿಟೇಟರ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಒಂದು ಮ್ಯಾನೇಜ್ಮೆಂಟ್ ಸೀಟಿಗೆ ಈ ಟೈಮ್ ಹೈ ಇದಿದೆ, ಏನಿದೆ, ತುಂಬ ಜನ ಅದನ್ನು ಇದು ಮಾಡ್ತಾ ಇದ್ದಾರೆ, ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತಾ ಇದ್ದಾರೆ. ಲೈಕ್ ಈಗ PESAT, RVSAT ಈ ಎಕ್ಸಾಮಿಂದ ಹೋಗ್ತಾ ಇದ್ದಾರೆ. PESAT, RVSAT ಅಥವಾ ಈಗ ಕ್ರೈಸ್ಟ್ ಯೂನಿವರ್ಸಿಟಿ ಮಾಡುವಂತಹ ಆ ಎಕ್ಸಾಮ್ ಇರ್ಬೋದು, ಕ್ಯೂಟ್ ಅಂತ ಕರೀತಾರೆ CUET, ಆ ಎಕ್ಸಾಮಲ್ಲೂ ಕೂಡ ಇರ್ಬೋದು, ಅದನ್ನು ಬರೆದಿದ್ದಾರೆ. ಒಂದಿಷ್ಟು ಜನ ಕಾಮಿಡ್ಕೆ ಥ್ರೂ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ, ಒಂದಿಷ್ಟು ಜನ ಮ್ಯಾನೇಜ್ಮೆಂಟ್ ಹೋಗಿದ್ದಾರೆ. ಸೊ ಸ್ವಲ್ಪ ನಿಮಗೆ ಈ ಒಂದು ನಿಮ್ಮ ರ್ಯಾಂಕ್ ಜಾಸ್ತಿ ಬಂದರೂ ಕೂಡ
ಅಲ್ಲಿ ನಿಮಗೆ ಕಟ್ ಆಫ್ ರ್ಯಾಂಕು ಇನ್ಕ್ರೀಸ್ ಆಗುತ್ತೆ. ಸೊ ಡೋಂಟ್ ಗೆಟ್ ಪ್ಯಾನಿಕ್. ಓಕೆ, ಈಗ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ನಾವೀಗ ಏನು ಪ್ರೆಡಿಕ್ಟ್ ಮಾಡಿದ್ದೇವೆ ಆ ರ್ಯಾಂಕ್ ಬರದೇ ಇದ್ರೂ ಕೂಡ ಸ್ವಲ್ಪ ವೇರಿಯೇಷನ್ಸ್ ಆದರೂ ಕೂಡ ಡೋಂಟ್ ಗೆಟ್ ಪ್ಯಾನಿಕ್ ಸ್ಟೂಡೆಂಟ್ಸ್. ಓಕೆ, ಹೇಳಲಿಕ್ಕಾಗೋದಿಲ್ಲ, ಕಡಿಮೆನೂ ಬರ್ಬೋದು. ಓಕೆ, ನೆಕ್ಸ್ಟ್ ಈಗ ಮುಂದೆ ಈ ಒಂದು ವಿಡಿಯೋದಲ್ಲಿ ನಾನು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನನಗೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಇದು ಸಿಗಲಿಲ್ಲ. ಸೊ ಸಿಕ್ಕಿರೋ ಡೇಟಾವನ್ನೇ ನಾನು ನಿಮ್ಗೆ ಕೊಡ್ತಾ ಇದ್ದೆ ನೋಡಿ. 2019 to 20 ಅವರು ನಂಬರ್ ಆಫ್ ಕಂಪನೀಸ್ ಬಂದಿದ್ದು 46 ಮಾತ್ರ. ಓಕೆ, AIT. ಓಕೆ, ಅದರಲ್ಲಿ ನಿಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫರ್ಡ್ 401, ಆವ್ರೇಜ್ ಪ್ಯಾಕೇಜ್ 5 LP. ಆಯಿತಾ, ಹೈಯೆಸ್ಟ್ ಪ್ಯಾಕೇಜ್ ನಮ್ಗೆ ಸಿಗಲಿಲ್ಲ ಈ ಡೇಟಾ. ಅದೇ ಥರ ನಿಮಗೆ 2020-21 ಕೂಡ 41 ಕಂಪನೀಸ್ ಬಂದಿದೆ. ಕಂಪ್ಯಾರಿಟಿವ್ಲಿ ದಿಸ್ ಇಸ್ ವೆರಿ ಲೆಸ್ ನಂಬರ್ ಆಫ್ ಕಂಪನಿ ಸ್ಟೂಡೆಂಟ್ಸ್. ಬೇರೆ ಕಾಲೇಜ್ ಜೊತೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಬಂದಿರೋದು ತುಂಬ ಕಡಿಮೆ. ಅದರಲ್ಲೂ ನೋಡಿ 401 ಜನ ಸ್ಟೂಡೆಂಟ್ಸಿಗೆ ಅದು ಆಫರ್ ಕೊಟ್ಟಿದ್ದಾರೆ ಅಂದರೆ ಮೀನಿಂಗ್ ಇಲ್ಲಿ ಕೋರ್ ಕಂಪನೀಸ್ಗಳು ತುಂಬ ಕಡಿಮೆ ಬರುತ್ತೆ. ಇಲ್ಲಿ ಬರೋದು ಜಾಸ್ತಿ ಮಾಸ್ ರಿಕ್ರೂಟರ್ಸ್ ಅಥವಾ ಸರ್ವಿಸ್ ಬೇಸ್ಡ್ ಕಂಪನೀಸ್ಗಳು ಜಾಸ್ತಿ ಬರುತ್ತೆ. ಓಕೆ, ಸೊ ಯಾಕಂದರೆ 401 ಸ್ಟೂಡೆಂಟ್ಸ್ಗಳಿಗೆ ಅವರು ಆಫರ್ ಕೊಟ್ಟಿದ್ದಾರೆ ಅಂದರೆ ಇಟ್ ಶುಡ್ ಬಿ ಇರೋದೇ 46 ಕಾಲೇಜಸ್ ಕಂಪನೀಸ್. ಅದರಲ್ಲಿ 401 ಸ್ಟೂಡೆಂಟ್ಸಿಗೆ ಆಫರ್ಸ್ ಕೊಟ್ಟಿದ್ದಾರೆ ಅಂದರೆ ಕೋರ್ ಕಂಪನೀಸ್ಗಳಿಗಿಂತ ಜಾಸ್ತಿ ಸರ್ವಿಸ್ ಕಂಪನಿಗಳು ಬರುತ್ತೆ. ಯಾವತ್ತು ಕೋರ್ ಕಂಪನೀಸ್ಗಳು ಜಾಸ್ತಿ ಆಫರ್ ಮಾಡ್ತಾರೆ, ಮತ್ತು ನಿಮ್ಮ ಟ್ಯಾಲೆಂಟಿಗೆ ಜಾಸ್ತಿ ಅಂದರೆ ಏನು ಹೇಳ್ತಾರೆ, ಹೊಸ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ನಿಮ್ಗೆ ಇರೋದು ಕೋರ್ ಕಂಪನೀಸಲ್ಲಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಕಂಪ್ಯಾರಿಟಿವ್ಲಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಷ್ಟು ಗುಡ್ ಇಲ್ಲ. ಓಕೆ, 2020-21 41 ಕಂಪನೀಸ್ ಬಂದಿದೆ, 467 ಆಫರ್ಸನ್ನು ಮಾಡಿದ್ದಾರೆ. ಆವ್ರೇಜ್ ಪ್ಯಾಕೇಜ್ ಇನ್ಕ್ರೀಸ್ ಆಗ್ತಾ ಇದೆ, ಇದೊಂದು ಗುಡ್ ನ್ಯೂಸ್ ಅಷ್ಟೇ. ಆವ್ರೇಜ್ ಪ್ಯಾಕೇಜ್ 5 ಇದ್ದಿತ್ತು, 5.5ಗೆ ಹೋಗಿದೆ, ನೆಕ್ಸ್ಟ್ 7 LPಗೆ ಹೋಗಿದೆ. ಆವ್ರೇಜ್ ಪ್ಯಾಕೇಜ್ ಇನ್ಕ್ರೀಸ್ ಆಗ್ತಾ ಇದೆ, ಅದೊಂದು ಗುಡ್ ನ್ಯೂಸ್ ಅಷ್ಟೇ. ಸೊ ಹೈಯೆಸ್ಟ್ ಪ್ಯಾಕೇಜ್ 25 LP, ಯಾವುದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿಗೆ ಬರುವಂಥ ಕಂಪನೀಸ್ ನೋಡಿ, ವಿಪ್ರೋ, HP ಒಳ್ಳೆ ಕಂಪನಿ ಸ್ಟೂಡೆಂಟ್ಸ್, ಹ್ಯಾವ್ಲೆಟ್ ಪ್ಯಾಕರ್ಡ್ ಅಂತ ಕರೀತಾರೆ, ವೆರಿ ಗುಡ್ ಕಂಪನಿ. ಪೇಪಾಲ್, JSW ಎಲ್ಲ ಕಂಪನಿ ಬರುತ್ತೆ. ಕಂಪನೀಸ್ ಒಳ್ಳೊಳ್ಳೆದಿದೆ, ಬಟ್ ಏನು ಹೇಳ್ತಾರೆ, ನಂಬರ್ ಆಫ್ ಕಂಪನೀಸ್ ಸ್ವಲ್ಪ ಡಿಕ್ರೀಸ್ ಆಗಿದೆ. ಅಂದರೆ ಬರ್ತಾ ಇನ್ಕ್ರೀಸ್ ಆಗ್ತಾ ಇದೆ, ಅದೊಂದು ಗುಡ್ ಸೈನ್. ಬಟ್ ಬೇರೆ ಕಾಲೇಜ್ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಕೆಲವೊಂದು ಕಾಲೇಜ್ 200+, 400+ ಕಂಪನೀಸ್ಗಳನ್ನು ಕರೀತದೆ. ಸೊ ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ದಿಸ್ ಇಸ್ ವೆರಿ ಲೆಸ್, 70. ನೆಕ್ಸ್ಟ್ ಟೈಮ್ ನೀವು ಇದಾಗುವಾಗ ಒಂದು 100 ಬರ್ಬೋದಾ, 100-120 ಕಂಪನೀಸ್ ಬರ್ಬೋದಾ. ಸೊ ಅಂದರೆ ನೀವು ಅಷ್ಟು ಟಾಪಲ್ಲಿ ಇಡುವಂಥ ಕಾಲೇಜ್ ಅಲ್ಲ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್. ಬಟ್ ಒಳ್ಳೆ ಇದೆ, ಕಾಲೇಜ್ ಒಳ್ಳೆ ಇದೆ, ಬಟ್ ಕಂಪ್ಯಾರಿಟಿವ್ಲಿ ನಂಬರ್ ಆಫ್ ಕಂಪನೀಸ್ ಸ್ವಲ್ಪ ಕಡಿಮೆ ಅನಿಸುತ್ತೆ. ಆ್ಯಂಡ್ ಆವ್ರೇಜ್ ಪ್ಯಾಕೇಜ್ ಇಸ್ ಗುಡ್. ಆವ್ರೇಜ್ ಪ್ಯಾಕೇಜ್ ಎವ್ರಿ ಇಯರ್ ಇನ್ಕ್ರಿಮೆಂಟ್ ಆಗ್ತದೆ, ಇಟ್ ಇಸ್ ಗುಡ್ ಸ್ಟೂಡೆಂಟ್ಸ್. ಓಕೆ, ನಾಟ್ ಸೋ ಗುಡ್ ಬಟ್ ಓಕೆ. ಡಾಕ್ಟರ್ ಅಂಬೇಡ್ಕರ್ ಇಸ್ ಓಕೆ. ಆಯಿತಾ, ಇದು ಅಂಬೇಡ್ಕರ್ ಬಗ್ಗೆ ನನಗೆ ಸಿಕ್ಕಿರೋ ಡೇಟಾವನ್ನು ನಾನು ಹೇಳ್ತಾ ಇದ್ದೇನೆ. ಓಕೆ, ಇದೇ ಇದರಲ್ಲಿ ನಾನು ರೇವಾ ಯೂನಿವರ್ಸಿಟಿ ಬಗ್ಗೆನೂ ಹೇಳ್ತಾ ಇದ್ದೇನೆ, ಯಾಕಂದರೆ ರೇವಾ ಯೂನಿವರ್ಸಿಟಿ ಬಗ್ಗೆನೂ ಜಾಸ್ತಿ ಇಲ್ಲ. ಸೊ ರೇವಾ ಯೂನಿವರ್ಸಿಟಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಇಟ್ ಈಸ್ ಆಲ್ಸೋ ಗುಡ್ ಕಾಲೇಜ್. ಇಲ್ಲಿ ನೋಡಿ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ರೇವಾ ಯೂನಿವರ್ಸಿಟಿದು ನಂಬರ್ ಆಫ್ ಕಂಪನೀಸ್ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ರೇವಾದಲ್ಲಿ 450+ ಕಂಪನೀಸ್ಗಳನ್ನು ಕರೀತಾರೆ. ಯಾಕಂತ ಕೇಳಿದ್ರೆ ರೇವಾದಲ್ಲಿ ತುಂಬ ಇದಿದೆ, ಏನು ಹೇಳ್ತಾರೆ, ಬ್ರ್ಯಾಂಚಸ್, CS, IS, AIML, AI, ಡೇಟಾ ಸೈನ್ಸ್, ಹೀಗೆ ತುಂಬ ಬ್ರಾಂಚಸ್ ಇದೆ. ಇಲ್ಲಿ ಒಂದು ಪ್ಲಸ್ ಏನು ಕೇಳಿದ್ರೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟಲ್ಲಿ ಇರೋದೇ ಕಡಿಮೆ ಬ್ರಾಂಚ್ಗಳು ಜಾಸ್ತಿ ಇಲ್ಲ ಸ್ಟೂಡೆಂಟ್ಸ್. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗಿ 2-3 ಬ್ರಾಂಚಸ್ ಇದೆ ಅಷ್ಟೇ, ಅದ್ರ ಮೇಲೆ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಂಬರ್ ಆಫ್ ಕಂಪನೀಸು ಕಡಿಮೆ ಕಳಿಸ್ತಾ ಇದ್ದಾರೆ. ಕಂಪ್ಯಾರಿಟಿವ್ಲಿ ಇಟ್ ಇಸ್ ಗುಡ್, ಬಟ್ ಅಂದರೆ 46 ಕಂಪನೀಸ್ ಅಂದರೆ ಅದೇ ನಾನು ಹೇಳಿದ್ದೆಲ್ಲ, ನಿಮಗೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇರೋದಿಲ್ಲ. ಬಟ್ ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗಳಿರ್ತಾರೆ, ಆವಾಗ ಅವರು 450 ಕಂಪನೀಸನ್ನು ಕರೆಸಲೇಬೇಕಾಗುತ್ತೆ. ಯಾಕಂದರೆ ಕಂಪ್ಯೂಟರ್ ಸೈನ್ಸಲ್ಲೇ ನೀವು 7-8 ಬ್ರಾಂಚಸ್ಗಳಿದ್ದರೆ ಇಲ್ಲಿ ನೀವು ಒಂದೇ ಕಡಿಮೆ ಕಂಪ್ನಿಗಳನ್ನು ಕರೆದ್ರೆ ಪ್ಲೇಸ್ಮೆಂಟ್ಗಳು ತುಂಬ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಇರೋದೇ 2-3 ಬ್ರಾಂಚಸ್, CS, IS, ಯಾವುದೊಂದು 3 ಬ್ರಾಂಚಸ್ ಇದೆ. ಅದಕ್ಕೋಸ್ಕರ ನಂಬರ್ ಆಫ್ ಕಂಪನೀಸ್ ಲೆಸ್, ಬಟ್ ಕಂಪ್ಯಾರಿಟಿವ್ಲಿ ನಾಟ್ ಸೋ ಗುಡ್. ಬಟ್ ಆವ್ರೇಜ್ ಪ್ಯಾಕೇಜ್ನೆಲ್ಲ ನೋಡಿದ್ರೆ ಒಳ್ಳೆ ಇದೆ, ಬಟ್ ಹೈಯೆಸ್ಟ್ ಪ್ಯಾಕೇಜ್ ಕೂಡ ಅಷ್ಟಿದಿಲ್ಲ. ಆನ್ ಆ್ಯನ್ ಆವ್ರೇಜ್ ನೀವು ಓಕೆ ಅಂತ ಹೇಳ್ಬೋದು, ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್. ಸೊ ಆನ್ ಆ್ಯನ್ ಆವ್ರೇಜ್ ನೀವು ಓಕೆ ಅಂತ ಹೇಳ್ಬೋದು. ಒಂದು ಔಟ್ ಆಫ್ 10ನಲ್ಲಿ ನೀವು ಒಂದು 7.5 to 8 ಆರಾಮ್ಸೆ ಕೊಡ್ಬೋದು, 7.5. ಇದು ನೋಡಿ, ನಂಬರ್ ಆಫ್ ಕಂಪನೀಸ್ 450+ ಕಂಪನೀಸನ್ನು ಕರೆಸಿದ್ದಾರೆ 2020-23 ಆಫರ್ಸ್ ನೋಡಿ 2881. ನಂಬರ್ ಆಫ್ ಆಫರ್ಸನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿರ್ಬೋದು ಅಂತ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ. ನಂಬರ್ ಆಫ್ ಆಫರ್ಸ್ ನೋಡಿ 2881. ನಂಬರ್ ಆಫ್ ಡ್ರೀಮ್ ಆಫರ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಡ್ರೀಮ್ ಆಫರ್ಸ್ ಅಂತ ಹೇಳಿದರೆ 6 lakhs+. ಓಕೆ, ಎಷ್ಟು ಜನರಿಗೆ 6 lakhs+ ಆಗಿದೆ ಕೇಳಿದ್ರೆ 198. ನಂಬರ್ ಆಫ್ ಸೂಪರ್ ಡ್ರೀಮ್ ಆಫರ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೂಪರ್ ಡ್ರೀಮ್ ಅಂದರೆ 8 lakhs+, 1359 ಸ್ಟೂಡೆಂಟ್ಸ್ ಆಗಿದ್ದಾರೆ. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ, ಸೂಪರ್ ಡ್ರೀಮ್ ಜಾಸ್ತಿ ಆಯಿತಾ, ಕಮ್ ಮೇ ಬಿ ಸ್ಟೂಡೆಂಟ್ಸ್ ನನಗಿದು ಉಲ್ಟಾ ಇದೆ, ಸಾರಿ ಸ್ಟೂಡೆಂಟ್ಸ್. ಇದರಲ್ಲಿ ಡ್ರೀಮ್ ಆಫರ್ಸ್ 1359, 198 ಸೂಪರ್ ಡ್ರೀಮ್ ಆಫರ್ಸ್. ಯಾಕಂದರೆ ಸೂಪರ್ ಡ್ರೀಮ್ ಆಫರ್ಸ್ ಜಾಸ್ತಿ ಇದ್ದು ಡ್ರೀಮ್ ಆಫರ್ಸ್ ಕಡಿಮೆ ಇರೋ ಚಾನ್ಸಸ್ ಇಲ್ಲವೇ ಇಲ್ಲ, ನೆವರ್, ಇದಾಗೋ ಚಾನ್ಸೇ ಇಲ್ಲ. ಆಯಿತಾ, ಯಾಕಂತ ಕೇಳಿದ್ರೆ ಸೂಪರ್ ಡ್ರೀಮ್ ಆಫರ್ಸ್ ಅಂದರೆ more than 8 lakhs ಎಷ್ಟಿದೆ, 198 ಸ್ಟೂಡೆಂಟ್ಸಿಗಾಗಿದೆ.
ಮೋರ್ ದ್ಯಾನ್ 6 lakhs 1359 ಸ್ಟೂಡೆಂಟ್ಸಿಗೆ ಆಗಿದೆ ಆಯಿತಾ. ಅದೇ ರೀತಿ ಹೈಯೆಸ್ಟ್ CTC ನೋಡಿ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. 50 ಸ್ಟೂಡೆಂಟ್ಸ್ಗಳು ಹೈಯೆಸ್ಟ್ CTC ಅಂದರೆ 50 LPA ಇಸ್ ದ ಹೈಯೆಸ್ಟ್ CTC ಇರೋದರಲ್ಲಿ. ಹೈಯೆಸ್ಟ್ CTC ಎಷ್ಟು 50 LPA ಟಿಲ್ ಡೇಟ್. ಇದು ತುಂಬ ಮ್ಯಾಟ್ರ್ ಆಗುತ್ತೆ ನೋಡಿ. ಪ್ಲೇಸ್ಮೆಂಟ್ ಪರ್ಸಂಟೇಜ್ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. 100% ಪ್ಲೇಸ್ಮೆಂಟ್ ಆಗಿದೆ ಅಂತೆ. ಇದು ಅವರ ಅಫಿಷಿಯಲ್ ವೆಬ್ಸೈಟಿಂದ ತೆಗೆದಿದ್ದು ನಾನು. ಅವರ ಅಫಿಷಿಯಲ್ ವೆಬ್ಸೈಟ್. ಇದರಲ್ಲಿ ಯಾರು ಹೇಳಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಮಾತಾಡ್ತಾ ಇರೋದು, ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ. 100 ಜನ ಗ್ರಾಜ್ಯುಯೇಟ್ಸ್ ಇದ್ದರೆ ಇಲ್ಲಿ ನೋಡಿ ನಂಬರ್ ಆಫ್ ಈಗ 1000 ಜನ ಸ್ಟೂಡೆಂಟ್ಸ್ ಗ್ರಾಜ್ಯುಯೇಟ್ಸ್ ಆಗ್ತಾ ಇದ್ದಾರೆ ಅಂದರೆ ಮೀನಿಂಗ್ ಎಲ್ಲರೂ ಎಲಿಜಿಬಲ್ ಅಲ್ಲ. ಎಲಿಜಿಬಲ್ ಅಂದರೆ ಅಲ್ಲಿ ಕ್ರೈಟೀರಿಯಾ ಇದೆ. ಆ ಎಲಿಜಿಬಲ್ ಗ್ರಾಡ್ಸಲ್ಲಿ 100% ಪ್ಲೇಸ್ಮೆಂಟ್ ಇದೆ. ಅರ್ಥ ಆಯ್ತಾ. ಇದು 2022-23 ಇಲ್ಲಿ ನೋಡಿ ನಂಬರ್ ಆಫ್ ಡ್ರೀಮ್ ಆಫರ್ಸ್ 1359, ನಂಬರ್ ಆಫ್ ಓಪನ್ ಡ್ರೀಮ್ ಆಫರ್ಸ್ ಅಥವಾ ಸೂಪರ್ ಡ್ರೀಮ್ ಆಫರ್ಸ್ 198. ಇಲ್ಲಿ ನಾನು ಉಲ್ಟಾ ಬರೆದಿದ್ದೆ, ಬಟ್ ಇದು ಸಿಂಪಲ್ ಅಲ್ಲ. ಯಾಕಂತ ಹೇಳಿದ್ರೆ ಸೂಪರ್ ಡ್ರೀಮ್ ಆಫರ್ಸ್ ಜಾಸ್ತಿಯಾಗಿ ಡ್ರೀಮ್ ಆಫರ್ಸ್ ಕಡಿಮೆ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ. ಓಕೆ, ನೆಕ್ಸ್ಟ್ 2023-24 ನೋಡಿ ಸ್ಟೂಡೆಂಟ್ಸ್ 384 ಕಂಪನೀಸ್ ಬಂದಿದೆ. ಈಗ ಸ್ಟಿಲ್ ಇದು ಆಗ್ತಾ ಇದೆ ಪ್ರೋಗ್ರೆಸ್. ನಂಬರ್ ಆಫ್ ಆಫರ್ಸ್ ನೋಡಿ 2674. ಎಷ್ಟು ಮ್ಯಾಟ್ರ್ ಆಗುತ್ತೆ ನೋಡಿ ನಂಬರ್ ಆಫ್ ಡ್ರೀಮ್ ಆಫರ್ಸ್ 710 ಅಂದರೆ 6 LPAಗಿಂತ ಜಾಸ್ತಿ ಇದು ತಗೊಂಡವರು 6 to 8. ಇದು 6 to 8 ತಗೊಂಡವರು 710 ಮೆಂಬರ್ಸ್. ಇದು 8 lakhsಗಿಂತ 8 LPAಗಿಂತ ಜಾಸ್ತಿ ತಗೊಂಡಂಥ ಸ್ಟೂಡೆಂಟ್ಸ್ 69. ಓಕೆ, ಸೊ 8 lakhsಗಿಂತ ಜಾಸ್ತಿ ತಗೊಂಡವರು 69. ನಂಬರ್ ಆಫ್ ಡ್ರೀಮ್ ಆಫರ್ 6 lakhsಗಿಂತ ಜಾಸ್ತಿ ತಗೊಂಡವರು 710 ಮೆಂಬರ್ಸ್. ಹೈಯೆಸ್ಟ್ CTC ಟಿಲ್ ಡೇಟ್ 28.93. ಇನ್ನು ಇದ್ರದ್ದು ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಬರಲಿಲ್ಲ, ಯಾಕಂದರೆ ಇದು ಸ್ಟಿಲ್ ಆಗ್ತಾ ಇದೆ, ಅದಕ್ಕೋಸ್ಕರ ಕೊಡಲಿಲ್ಲ. ಟಿಲ್ ಡೇಟ್ ಹೈಯೆಸ್ಟ್ ಪ್ಯಾಕೇಜ್ ಎಲ್ಲಿವರೆಗೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ 50 LPAs ಹೈಯೆಸ್ಟ್ ಪ್ಯಾಕೇಜು. ಅದು 2022-23 ಆಗಿದೆ. ಈ ಟೈಮ್ 28.93, ಅರೌಂಡ್ 29 lakhs. ಆ್ಯಂಡ್ ನಂಬರ್ ಆಫ್ ಸೂಪರ್ ಡ್ರೀಮ್ ಆಫರ್ಸ್ ಆಲ್ರೆಡಿ 69 ಸ್ಟೂಡೆಂಟ್ಸ್ ಸಿಕ್ಕಿದೆ. ನಂಬರ್ ಆಫ್ ಡ್ರೀಮ್ ಆಫರ್ಸ್ 710 ಸ್ಟೂಡೆಂಟ್ಸಿಗೆ. ನಂಬರ್ ಆಫ್ ಆಫರ್ಸ್ 2674. ನಂಬರ್ ಆಫ್ ಕಂಪನೀಸ್ 384. ಓಕೆ, ಇದು ಬೆಸ್ಟ್ ಫಿಗರ್ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ರೇವಾ ಯೂನಿವರ್ಸಿಟಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಯಾಕಂತ ಕೇಳಿದ್ರೆ ನಾವು ಇದನ್ನು ಈಗ ನೀವು ನ್ಯೂ ಹೊರೈಸಾನಿಗೆಲ್ಲ ಅಷ್ಟೆಲ್ಲ ಇದು ಕೊಡೋಬಲ್ಲ, ಹೈಪನ್ನು ಕೊಡೋಬಲ್ಲ, ನೀವು ರೇವಾಗೆ ಆರಾಮ್ಸೆ ಕೊಡ್ಬೋದು. ಯಾಕಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ ನೋಡಿ, ಹೈಯೆಸ್ಟ್ ಪ್ಯಾಕೇಜ್ ನೋಡಿ, ಆ್ಯಾವ್ರೇಜ್ ಪ್ಯಾಕೇಜ್ ಕೂಡ ಬೆಟರ್ ಇದೆ, ಅದು ಒಳ್ಳೆ ಇದೆ. ಮತ್ತೇನು ಡ್ರೀಮ್ ಆಫರ್ಸ್, ಸೂಪರ್ ಡ್ರೀಮ್ ಆಫರ್ಸ್, ಪ್ಲೇಸ್ಮೆಂಟ್ ಪರ್ಸೆಂಟೇಜ್, ಎವ್ರಿಥಿಂಗ್ ಇಸ್ ಬೆಟರ್, ಎವ್ರಿಥಿಂಗ್ ಇಸ್ ಗುಡ್. ಸೊ ಆ ರೇವಾ ಯೂನಿವರ್ಸಿಟಿನ ನಿಮ್ಮ ಚಾಯ್ಸಲ್ಲಿ ಇಟ್ಕೊಳ್ಬೋದು ಸ್ಟೂಡೆಂಟ್ಸ್. ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ನೆಕ್ಸ್ಟ್ ಕಂಪನೀಸ್ ನೋಡಿ. ಇದು ಝೆಂಕಿನ್ ಅಂತ ಹೇಳೋದು, ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಆಫರ್ಸನ್ನು ಕೊಡುವಂಥ ಜಾಪನೀಸ್ ಕಂಪನಿ ಇದಿದೆ. EY, ಫಿಲಿಪ್ಸ್, CGI, ಸರ್ನರ್, ಇಂಥ ಮೆನಿ ಕಂಪನೀಸ್ ಬರುತ್ತೆ, ಟಾಪ್ ನಾಚ್ ಕಂಪನೀಸ್ಗಳು ಬರುತ್ತೆ. ಎಲ್ಲಿ ನಿಮ್ಮ ರೇವಾ ಯೂನಿವರ್ಸಿಟಿಗೆ. ಓಕೆ, ರೇವಾ ಯೂನಿವರ್ಸಿಟಿಯನ್ನು ಯಾವತ್ತು ನಿಮ್ಮ ಆಪ್ಷನಲ್ಲಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ನಿಮ್ಗೆ ಇದೇ ಫಿಗರ್ಸೇ ಹೇಳುತ್ತೆ. ಡ್ರೀಮ್ ಆಫರ್ಸ್ ಇರ್ಬೋದು, ಓಪನ್ ಡ್ರೀಮ್ ಆಫರ್ಸ್ ಇರ್ಬೋದು, ಅಥವಾ ಅದನ್ನು ಸೂಪರ್ ಡ್ರೀಮ್ ಆಫರ್ಸ್ ಇರ್ಬೋದು, CTC ಇರ್ಬೋದು. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ, ಇದಿನ್ನೂ ಆಗಿಲ್ಲ, ಅದಕ್ಕೋಸ್ಕರ ಗೊತ್ತಿಲ್ಲ. ಬಟ್ ಅದರ್ವೈಸ್ ರೇವಾ ಯೂನಿವರ್ಸಿಟಿ ಇಸ್ ಒನ್ ಆಫ್ ದ ಗುಡ್ ಕಾಲೇಜ್. ಓಕೆ, ಸೊ ರೇವಾ ಯೂನಿವರ್ಸಿಟಿನ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಅದನ್ನು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗಬೇಡಿ. ಈಗೀಗ ಏನಾಗ್ತಿದೆ ಅಂತ ಕೇಳಿದ್ರೆ ನ್ಯೂ ಹೊರೈಸಾನ್ನ ಟಾಪ್ 10 ಹಿಡಿಯೋಲ್ಲವರಿಗೆ ಬಂದಿದ್ದಾರೆ. ನ್ಯೂ ಹೊರೈಸಾನ್ ಟಾಪ್ 10 ಬರುವಂಥ ಕಾಲೇಜ್ ಅಲ್ಲ. ಅಕಾರ್ಡಿಂಗ್ ಟು ಮೀ ಟಾಪ್ 15 ನಂತರ ಅವ್ರು ಟಾಪ್ 25 ಬಿಲೋ ಅಥವಾ ಟಾಪ್ 20-23 ಬಿಲೋ ಇಡ್ಬೋದು. ಅದು ಬಿಟ್ಕೊಂಡು ನ್ಯೂ ಹೊರೈಸಾನ್ನ ತುಂಬ ಹೈಪ್ ಕೊಟ್ಟು ಕೂರಿಸ್ಕೊಳ್ಬೇಡಿ ಆಯಿತಾ. ಅಲ್ಲಿ ನಿಮಗೆ BMSIT ಒಳ್ಳೆ ಕಾಲೇಜ್ ಇದೆ, BMSIT ಒಳ್ಳೆ ಇದೆ, RNSIT ಆ್ಯಕ್ಚುಲಿ ಒಳ್ಳೆ ಇದೆ, BNMIT ಒಳ್ಳೆ ಇದೆ, RVIT ಒಳ್ಳೆ ಇದೆ. RV ಯೂನಿವರ್ಸಿಟಿ ಔಟ್ಪುಟ್ ಬರಲಿಲ್ಲ, ಬಟ್ ಒಳ್ಳೆ 100% ಒಳ್ಳೆ ಇರುತ್ತೆ. ಅಷ್ಟು ಒಳ್ಳೊಳ್ಳೆ ಕಾಲೇಜ್ ಇದೆ. ಓಕೆ, ಅದರ ಜೊತೆ ರೇವಾನು ಕೂಡ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ರೇವಾ ಯೂನಿವರ್ಸಿಟಿ ಬಗ್ಗೆ ಮಾತಾಡಿದ್ದಾನು. ಇದು ರೇವಾ ಯೂನಿವರ್ಸಿಟಿ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಹಾಗೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟಲ್ಲಿ ನಂಬರ್ ಆಫ್ ಕಂಪನೀಸ್ಗಳು ಯಾಕೆ ಕಡಿಮೆ ಆಗಿದೆ ಕೇಳಿದ್ರೆ, ಅಲ್ಲಿ ಇರೋದೇ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರೋದೇ 2-3 ಬ್ರಾಂಚಸ್ಗಳು ಮಾತ್ರ. ಅದೇ ನೀವು ಇದರಲ್ಲಿ ಆದರೆ 8-10 ಬ್ರಾಂಚಸ್ ಇದೆ ಸ್ಟೂಡೆಂಟ್ಸ್. ರೇವಾ ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 8-10 ಬ್ರಾಂಚಸ್ ಇದೆ. ಅದಕ್ಕೋಸ್ಕರ ನಂಬರ್ ಆಫ್ ಕಂಪನೀಸ್ ಇಸ್ ವೆರಿ ಹೈ. ಓಕೆ, ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಬ್ರಾಂಚಸ್ ಜಾಸ್ತಿ ಆದಾಗ ಅವ್ರು ನಂಬರ್ ಆಫ್ ಕಂಪನೀಸ್ ಜಾಸ್ತಿ ತರಲೇಬೇಕು. ಇಲ್ಲಿ ಬ್ರಾಂಚಸ್ ಇರೋದೇ 2-3 ಬ್ರಾಂಚಸ್ CS ರಿಲೇಟೆಡ್, ಅಂದರೆ ನಾನು CS ರಿಲೇಟೆಡ್ ಹೇಳ್ತಾ ಇರೋದು. ಆವಾಗ ಜಾಸ್ತಿ ಕಂಪನೀಸ್ ಬೇಡ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್. ಯಾಕಂದರೆ ಆವ್ರೇಜ್ ಪ್ಯಾಕೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇದು ನೋಡ್ಬೇಕು ನಾವು, ಹೈಯೆಸ್ಟ್ ಪ್ಯಾಕೇಜನ್ನು ನೋಡೋದಲ್ಲ, ಆ್ಯಾವ್ರೇಜ್ ಪ್ಯಾಕೇಜನ್ನು ನೋಡಬೇಕು. ಆ್ಯಂಡ್ ಒಂದು 15-20 lakhs ಎಲ್ಲ ಬರುತ್ತೆ, ಆರಾಮ್ಸೆ ಬರುತ್ತೆ. ಓಕೆ, ಇದಿಷ್ಟು ಅಂಬೇಡ್ಕರ್. ಮತ್ತು ನಿಮ್ಮ ಯಾವುದ್ರ ಬಗ್ಗೆ ಹೇಳಿದ್ದು ನಾನು ರೇವಾ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ದು. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಾನು ಈ ವಿಡಿಯೋವನ್ನು ಇದಿಷ್ಟು ಇನ್ಫಾರ್ಮೇಷನ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾಲೇಜ್ ಬಗ್ಗೆ ಬರ್ತೇನೆ. ಆಲ್ಮೋಸ್ಟ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳಿದ್ದೆ ನಾನು ಆಲ್ರೆಡಿ. ಇನ್ನು JSS ATE ಬಗ್ಗೆ ಹೇಳ್ತೇನೆ. ATM ಅದು ಬ್ಯಾಂಗ್ಳೂರಲ್ಲಿರೋದು, ಅದ್ರ ಬಗ್ಗೆ ಹೇಳಬೇಕು ನನಗೆ. ರೇವಾ ಯೂನಿವರ್ಸಿಟಿ ಆಯಿತು. ಇನ್ನು ಆಚಾರ್ಯ, MVJ ಮತ್ತು SDM ಧಾರವಾಡ, ಇದ್ರ ಬಗ್ಗೆ ಹೇಳಬೇಕು. ಇದ್ರ ಬಗ್ಗೆ ಹೇಳ್ತೇನೆ. ಓಕೆ, ಸೊ ಇದಿಷ್ಟು
ಇವತ್ತಿನ ವಿಡಿಯೋದಲ್ಲಿ. ಅದೇ ರೀತಿ ಯಾರಿಗಾದರೂ ಪರ್ಸನಲ್ ಗೈಡೆನ್ಸ್ ಬೇಕಿದ್ರೆ ನಾನು ಅಕಾರ್ಡಿಂಗ್ ಟು ಈ ಪರ್ಸನಲ್ ಇದು ಪ್ಲೇಸ್ಮೆಂಟು ಮತ್ತು ಆ್ಯಾವ್ರೇಜ್ ಪ್ಯಾಕೇಜ್, ಹೈಯೆಸ್ಟ್ ಪ್ಯಾಕೇಜು, ಇದ್ರ ಬೇಸ್ ಮೇಲೆ ನಾನು ಎಲ್ಲ ಕಾಲೇಜ್ಗಳ ಲಿಸ್ಟನ್ನು ಕೊಡ್ತೇನೆ. ಆ ಲಿಸ್ಟ್ಗಳನ್ನು ನಿಮಗೆ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ. ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. 6362324224 500 ರೂಪೀಸ್ ಫೀಸ್ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ. CET ರಿಸಲ್ಟ್ ಬರುವವರೆಗೂ ವೆಯ್ಟ್ ಮಾಡಬೇಡಿ. ಕಾಮೆಂಟ್ ಕೀಗೂ ಕೂಡ ಕೊಡ್ತೇವೆ. ಕಾಮೆಂಟ್ ಕೀಗೂ ಜಾಯ್ನ್ ಆಗಬೇಕಂತಿದ್ರೆ ಇದೇ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸು, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ, ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಅಂಟಿಲ್ ದಾಟ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.